ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕುಕ್ಕಡ, ಕೃಷಿ ಖುಷಿ ಚಾನಲ್ ಹೊಸಬರಿಗೆ ನಿಮಗೆಲ್ಲ ಸ್ವಾಗತ. ತುಂಬ ಅಡಿಕೆ ಕೃಷಿಕರಿಗೆ ಅಡಿಕೆ ತೋಟಕ್ಕೆ ಎಷ್ಟು ನೀರು ಕೊಡಬೇಕಂತ ಗೊತ್ತೇ ಇಲ್ಲ. ಅಂದರೆ ತುಂಬ ಜನರ ಮನಸ್ಸಿನಲ್ಲಿ ಏನೇ ಇರುವಂಥದ್ದು ಅಂತ ಹೇಳಿದರೆ, ಅಡಿಕೆ ಗಿಡಗಳಿಗೆ ವಿಪರೀತ ನೀರು ಬೇಕು ಅಂತ. ಅಂದರೆ ಅದು ಎಷ್ಟು ಬೇಕು ಇಷ್ಟೇ ಬೇಕಂತ ಅಳತೆಯೂ ಇಲ್ಲ. ಕೆಲವರು ಹೇಳ್ತಾರೆ ಅಡಿಕೆ ಗಿಡಕ್ಕೆ ಇಷ್ಟು ಲೀಟರ್ ದಿನಕ್ಕೆ ಬೇಕು, ಅಷ್ಟು ಲೀಟರ್ ದಿನಕ್ಕೆ ಬೇಕು ಅಂತ ಒಂದು ಮಾಹಿತಿ ಇದ್ದರೆ, ಇನ್ನು ಕೆಲವರಿಗೆ ಆ ಲೆಕ್ಕಾಚಾರ ಏನಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೆ ನೀರು ಕೊಡ್ತಾರೆ, ಆಮೇಲೆ ಒಂದು ವಾರ ನೀರಿಲ್ಲ. ಅಂದರೆ ಬೇಕಾದಷ್ಟು ಅಡಿಕೆ ತೋಟ ಇರುವ ಕಾರಣ ಒಂದು 5 HP ಪಂಪಲ್ಲಿ ಒಂದು 10-12 ಸ್ಪ್ರಿಂಕ್ಲರ್ ಹಾರ್ತದೆ, ಅಥವಾ ಡ್ರಿಪ್ ಆದರೆ ಒಂದು 100-200 ಗಿಡಕ್ಕೆ ಏಕಕಾಲಕ್ಕೆ ಹೋಗ್ತದೆ. ಆಮೇಲೆ ಶಿಫ್ಟ್ ವೈಸ್ ಕೊಡಲೇಬೇಕಾಗ್ತದೆ. ಅಷ್ಟೇ ಅಲ್ಲದೆ ವಿದ್ಯುತ್ ಕೂಡ 24 ಗಂಟೆ 3 ಫೇಸ್ ಇರುವುದಿಲ್ಲ. ಹೀಗಾಗಿ ಏನಾಗ್ತದೆ, ಕೆಲವರು ಬೆಳಗಿನಿಂದ ಸಂಜೆಯವರೆಗೆ ಒಂದೇ ವಿಭಾಗಕ್ಕೆ ನೀರು ಕೊಡ್ತಾ ಬರ್ತಾರೆ, ಆಮೇಲೆ ಪುನಃ ಅದನ್ನು ಶಿಫ್ಟ್ ಮಾಡಿ ಬೇರೆ ವಿಭಾಗಕ್ಕೆ ಕೊಡ್ತಾರೆ. ಅವರು ಪುನಃ ಅದೇ ಶಿಫ್ಟಿಗೆ ಬರಬೇಕಾದ್ರೆ ಒಂದು ವಾರ ದಾಟುವಂಥ ವಿಷಯ ಕೂಡ ಇದೆ. ಒಮ್ಮೆ ನೀರು ಬಿಟ್ಟ ಜಾಗಕ್ಕೆ ಪುನಃ ನೀರು ಬಿಡಲಿಕ್ಕೆ ಒಂದು ವಾರ ತಗೊಳ್ತದೆ. ಇಂಥ ಪರಿಸ್ಥಿತಿಯಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಸ್ನೇಹಿತರೆ, ಇಲ್ಲಿಯೇ ಎಡವಟ್ಟಾಗೋದು. ಬೆಳಗಿನಿಂದ ಸಂಜೆವರೆಗೆ ನೀರು ಕೊಡುವುದು ಒಂದು ಎಡವಟ್ಟಾದರೆ, ಆಮೇಲೆ ಒಂದು ವಾರ ಆ ತೋಟಕ್ಕೆ ನೀರು ಕೊಡದೇ ಇರುವಂಥದ್ದು ಕೂಡ ಇನ್ನೊಂದು ಎಡವಟ್ಟು. ನಾವು ನೋಡಬೇಕಾದ್ದು ಏನಂತ ಹೇಳಿದರೆ, ಅಥವಾ ನಾವು ತಿಳ್ಕೊಳ್ಬೇಕಾದ್ದು ಏನಂತ ಹೇಳಿದರೆ, ನಾವು ನೀರು ನಿಜವಾಗಿ ಕೊಡುವುದು ಯಾವುದಕ್ಕೆ ಅಂತ. ಇಲ್ಲಿ ಅಡಿಕೆ ಗಿಡದ ಮರವನ್ನು ನೀವು ಗಮನಿಸಿದರೆ, ನೀರು ಕೊಡದಿದ್ರೂ ಕೂಡ ಅಡಿಕೆ ಗಿಡಗಳು ಬದುಕ್ತದೆ ಸ್ನೇಹಿತರೆ. ಅಂದರೆ ಅದು ಅಭ್ಯಾಸ ಮಾಡಿಸಿರುವಂಥದ್ದು. ನಾವು ನೀರನ್ನು ಕೊಟ್ಟು ಅಷ್ಟೇ, ನೀರನ್ನು ಕೊಡದೆ ಕೂಡ ಅಡಿಕೆ ಗಿಡವನ್ನು ನೀವು ಬೆಳೆಸಬಹುದು. ಆದರೆ ಏನಾಗ್ತದೆ ಅಂತ ಹೇಳಿದರೆ, ನಮಗೆ ಇಳುವರಿ ಚೆನ್ನಾಗಿ ಬರಬೇಕಲ್ಲ. ಸಾಕಷ್ಟು ಇಳುವರಿ ಬರಬೇಕಾದ್ರೆ ಸ್ವಲ್ಪ ಮಟ್ಟಿನ ನೀರನ್ನು ಕೊಟ್ಟರೆ ಒಳ್ಳೆಯ ರೀತಿಯಲ್ಲಿ ಬೆಳೆದು ನಮಗೆ ಅತ್ಯುತ್ತಮ ಇಳುವರಿಯನ್ನು ಕೊಡ್ತದೆ. ನಮಗೆ ಅಡಿಕೆ ತೋಟ ಮಾಡೋದು ಯಾಕೆ? ನಾವು ಹಣಕ್ಕಾಗಿ. ಹಣ ಅಂತ ಹೇಳಿದರೆ ಎಲ್ಲಿಂದ ಬರಬೇಕು? ಅದರಲ್ಲಿ ಇಳುವರಿ ಬರಬೇಕು ಅಷ್ಟೇ. ಹಾಗಾಗಿ ಸ್ವಲ್ಪ ಮಟ್ಟಿನ ನೀರನ್ನು ನಾವು ಕೊಡಲೇಬೇಕಾಗ್ತದೆ. ಆದರೆ ಮುಖ್ಯವಾಗಿ ನಾವು ಸರಿಯಾದ ಮಾಹಿತಿಯಿಂದ ನೋಡೋದಾದರೆ, ಅಡಿಕೆ ಗಿಡಕ್ಕೆ ನಾವು ನೀರು ಕೊಡಬೇಕಾದಂತಹ ಅಗತ್ಯ ಇಲ್ಲ. ನಾವು ಕೊಡಬೇಕಾದ್ದು ಯಾಕೆ ಅಂತ ಹೇಳಿದರೆ, ನಮ್ಮ ಮಣ್ಣಿಗೆ ನೀರು ಕೊಡಬೇಕು ಸ್ನೇಹಿತರೆ. ಯಾಕೆ ನಾವು ಮಣ್ಣಿಗೆ ನೀರು ಕೊಡಬೇಕಂತ ಹೇಳಿದರೆ, ಇಲ್ಲೇ ಇರುವಂಥದ್ದು ನೋಡಿ. ನನ್ನ ಜಮೀನನ್ನು ನೀವು ನೋಡಿದರೆ ಈಗ ಎಲ್ಲ ಕಡೆಯೂ ಹಸಿರಾಗಿಯೇ ಕಾಣ್ತದೆ ಅಲ್ವಾ? ಯಾಕೆ ಹಸಿರಾಗಿ ಕಾಣ್ತದೆ ಅಂತ ಹೇಳಿದರೆ, ನಾನು ಇಲ್ಲಿ ಕಳೆಯನ್ನು ಬೆಳೆಸಿದ್ದೇನೆ, ಹಾಗಾಗಿ ಹಸಿರು ಕಾಣ್ತದೆ ಅಂತ ಒಂದು ವಿಷಯ. ಆದರೆ ಇಲ್ಲಿ ನನ್ನ ನೀರಾವರಿ ಪದ್ಧತಿ ಕೂಡ ಇದಕ್ಕೆ ಮುಖ್ಯ ಕಾರಣ. ಅಂದರೆ ಹೆಚ್ಚಿನ ಎಲ್ಲ ಅಡಿಕೆ ಕೃಷಿಕರು ಏನು ಮಾಡ್ತಾರೆ ಅಂತ ಹೇಳಿದರೆ, ಡ್ರಿಪ್ ಪದ್ಧತಿಯನ್ನು ಅಳವಡಿಸಿರ್ತಾರೆ. ಈ ಡ್ರಿಪ್ ಪದ್ಧತಿಯನ್ನು ಯಾಕೆ ಅಳವಡಿಸಿರ್ತಾರೆ ಅಂತ ಹೇಳಿದರೆ, ನೀರಿನ ಉಳಿತಾಯಕ್ಕಾಗಿ ಅಂತ ಅವರೊಂದು ಲೆಕ್ಕಾಚಾರ ಅಷ್ಟೇ. ಆದರೆ ಸರಿಯಾಗಿ ಗಮನಿಸಿದರೆ ಅಲ್ಲಿ ನೀರಿನ ಉಳಿತಾಯ ಅಂತೂ ಖಂಡಿತ ಆಗಿರುವುದಿಲ್ಲ. ಯಾಕಂತ ಹೇಳಿದರೆ, ಗಂಟೆಗಟ್ಟಲೆ ನೀರು ಒಂದೇ ಅಡಿಕೆ ಗಿಡದ ಬುಡಕ್ಕೆ ಹೋಗ್ತಾ ಇರುವಾಗ ಅದು ಎಷ್ಟು ನೀರು ಹೋಗಿರ್ತದೆ ಅಂತ ಯಾರಿಗೂ ಕಾಣೋದು ಕೂಡ ಇಲ್ಲ. ಅಷ್ಟೇ ಅಲ್ಲದೆ ಅದೊಂದು ಅಳತೆ ಮಾನದಂಡ ಏನು ಕೂಡ ಇರುವುದಿಲ್ಲ. ಅದು ಒಂದು ರೀತಿ. ಆದರೆ ಅದರಿಂದ ದೊಡ್ಡ ಹಾನಿಯಾಗುವುದು ಇನ್ನೊಂದು ಏನಂತ ಹೇಳಿದರೆ, ನೋಡಿ ಸ್ನೇಹಿತರೆ, ಈ ಹಸಿರು ಕಾಣ್ತದೆ ನೋಡಿ. ಈಗ ಆ ಹಸಿರು ಡ್ರಿಪ್ ಪದ್ಧತಿಯಲ್ಲಿ ಮಾಯ ಆಗಿರ್ತದೆ. ಅಂದರೆ ನೀರು ಅಡಿಕೆ ಮರದ ಬುಡಕ್ಕೆ ಮಾತ್ರ ಬೀಳುವ ಕಾರಣ ಡ್ರಿಪ್ ಪದ್ಧತಿಯಲ್ಲಿ ಬಾಕಿ ಜಾಗ ಎಲ್ಲ ಜಮೀನು ಒಣಗಿಕೊಂಡಿರ್ತದೆ ಸ್ನೇಹಿತರೆ. ಆದರೆ ನನ್ನ ಜಮೀನನ್ನು ನೀವು ನೋಡಿದಾಗ ನಿಮಗೆ ಎದ್ದು ಕಾಣುವಂಥದ್ದು ಹಸಿರಾಗಿ ಕಾಣುವಂಥದ್ದು. ಇದಕ್ಕೆ ನನ್ನ ನೀರಾವರಿ ಪದ್ಧತಿ ನಿಮಗೆ ಕಾಣಬಹುದು. ಇಲ್ಲಿ ವಿಂಕ್ಲರ್ ಮಾದರಿಯಲ್ಲಿ ನಾನು ನೀರಾವರಿ ಪದ್ಧತಿಯನ್ನು ಅಳವಡಿಸಿದ್ದೇನೆ. ಇದರಿಂದ ದೊಡ್ಡ ಲಾಭ ಏನಂತ ಹೇಳಿದರೆ, ಅತಿ ಕಡಿಮೆ ನೀರಲ್ಲಿ ಜಾಸ್ತಿ ಅಡಿಕೆ ತೋಟಗಳನ್ನು ನಾವು ಸಾಕಣೆ ಮಾಡಬಹುದು. ಹೇಗಂತ ಹೇಳಿದರೆ, ನಾನು ಇಲ್ಲಿ ನೀರು ಕೊಡ್ತಾ ಇರೋದು ಅಡಿಕೆ ತೋಟಕ್ಕೆ ಅಂತ ನೀರು ಕೊಡ್ತಾ ಇಲ್ಲ, ನನ್ನ ಜಮೀನಿಗೆ, ನನ್ನ ಅಡಿಕೆ ತೋಟದಲ್ಲಿರುವಂಥ ಮಣ್ಣಿಗೆ. ಈ ಮಣ್ಣಿಗೆ ಯಾಕೆ ನೀರು ಕೊಡ್ತಿದ್ದೇನೆ ಅಂತ ಪದೇ ಹೇಳ್ತೇನೆ ಅಂತ ಹೇಳಿದರೆ, ನನ್ನ ಅಡಿಕೆ ತೋಟದ ಮಣ್ಣಿನಲ್ಲಿ ನಿರಂತರವಾಗಿ ಗೊಬ್ಬರ ಸೃಷ್ಟಿಯಾಗ್ತಾ ಇರ್ತದೆ. ಯಾಕೆ? ಇಲ್ಲಿರುವ ಕಳೆಗಳ ಎಲೆಗಳು ಬಿದ್ದು ಅದು ಜಮೀನಿನಲ್ಲಿರುವಂತಹ ಜೀವಿಗಳು ತಿಂದು ಅದು ಹಿಕ್ಕೆ ಹಾಕಿ ಅದು ದಷ್ಟಪುಷ್ಟವಾಗಿ ಬೆಳೆದು ಆಮೇಲೆ ಅದರ ಶರೀರ ಅದು ಸತ್ತಾಗ ಮಣ್ಣಿನೊಂದಿಗೆ ಸೇರಿ ನಿಜವಾದ ಗೊಬ್ಬರ ಆಗೋದು ಸ್ನೇಹಿತರೆ. ಹಾಗಾದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾದ್ದೇನಂತ ಹೇಳಿದರೆ, ನಮ್ಮ ಜಮೀನಿನಲ್ಲಿರುವ ಜೀವಿಗಳು ಬದುಕಬೇಕಲ್ಲ, ಅಲ್ಲಿರುವಂಥ ಎರೆಹುಳಗಳಿಗೆ ನೀರು ಬೇಕಲ್ಲ, ಅಲ್ಲಿರುವ ಕೋಟಿ ಸೂಕ್ಷ್ಮಾಣುಜೀವಿಗಳಿರ್ಬೋದು, ಕಣ್ಣಿಗೆ ಕಾಣುವಂಥದ್ದು ಕಾಣದಿರುವಂಥದ್ದು ಎಲ್ಲವಿರ್ತದೆ ನೋಡಿ. ಅದಕ್ಕೆ ಎಲ್ಲದಕ್ಕೂ ಕೂಡ ನೀರು ಬೇಕು. ಹಾಗಾಗಿ ನಾವು ಏನು ಮಾಡಬೇಕಾಗ್ತದೆ, ಈ ಮಳೆಯ ನೀರು ಬೀಳುವಂಥ ಪದ್ಧತಿ. ಅಂದರೆ ಇಲ್ಲಿ ನೋಡಿ, ಇಲ್ಲಿ ಮಳೆ ಬಿದ್ದ ಹಾಗೆಯೇ ನೀರು ಬೀಳ್ತಾ ಇದೆ ನೋಡಿ. ಇಲ್ಲಿ ನಮ್ಮ ಮಣ್ಣಿಗೆ ಯಾವುದೇ ರೀತಿಯಲ್ಲೂ ಹಾನಿಯಾಗುವುದಿಲ್ಲ. ಈ ಸ್ಪ್ರಿಂಕ್ಲರ್ ಅಂತ ಒಂದು ಪದ್ಧತಿ ಇದೆ, ಗೊತ್ತಿರ್ಬೋದು ಹೆಚ್ಚಿನವರಿಗೆ. ಅದರಲ್ಲಿ ಏನಾಗ್ತದೆ, ನೀರು ರಭಸವಾಗಿ ಬೀಳ್ತಾ ಇರ್ತದೆ. ರಭಸವಾಗಿ ಬಿದ್ದಾಗ ಮಣ್ಣಿಗೆ ಹಾನಿಯಾಗ್ತದೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ನೋಡಿ, ಇಲ್ಲಿ ಒಂದು ಬಾಳೆ ಗಿಡ ಇದೆ, ಅಥವಾ ಇಲ್ಲಿ ಕೊಕ್ಕೋ ಗಿಡ ಇದೆ ನೋಡಿ.
ಇದರ ಎಲೆಗಳು ಕೂಡ ಚೂರು ಚೂರು ಆಗ್ತದೆ. ಅಂದರೆ ಈ ಸ್ಪ್ರಿಂಕ್ಲರಲ್ಲಿ ನೀರು ರಭಸವಾಗಿ ಹರಿಯುವ ಕಾರಣ ಈ ಸಣ್ಣ ಸಣ್ಣ ನಾವು ಅಂತರ್ ಬೆಳೆ ಮಾಡಿರ್ತೇವೆ ನೋಡಿ, ಆಗ ಸಣ್ಣ ಗಿಡಗಳ ಎಲೆಗಳೆಲ್ಲ ಚೂರು ಚೂರಾಗಿ ಹೋಗ್ತದೆ. ಅಷ್ಟೇ ಅಲ್ಲದೆ ಅಡಿಕೆ ಗಿಡದ ಎಲೆಗಳು ಕೂಡ ಹಾನಿಗೆ ಒಳಗಾಗ್ತದೆ. ಹಾಗಾಗಿ ನಾವು ಈಗ ಸದ್ಯದ ಈ ಒಂದು ವ್ಯವಸ್ಥೆ ಅಂತ ಹೇಳಿದರೆ ಈ ವಿಂಕ್ಲರ್ ವ್ಯವಸ್ಥೆ, ಇದರಿಂದ ಏನು ಲಾಭ ಅಂತ ಹೇಳಿದರೆ ನೀರು ಮಳೆ ನೀರಿನಾಗೆ ಬೀಳ್ತದೆ. ಅಷ್ಟೇ ಅಲ್ಲದೆ ಬೇಗನೆ ಭೂಮಿ ತೇವಾಂಶಕ್ಕೆ ಒಳಪಡ್ತದೆ. ಅಂದರೆ ತೇವಾಂಶ ಅಂತ ಹೇಳಿದರೆ ಪಸೆ, ನಮಗೆ ಬೇಕಾದ್ದು ನೀರು ಹರಿಯುವುದಲ್ಲ ಸ್ನೇಹಿತರೆ, ನೀರು ತೋಟಕ್ಕೆ ಹೋಗಿ ಅದು ಭೂಮಿಗೆ ಬಿದ್ದು ಹರಿಯುವಷ್ಟು ನೀರುಗಳನ್ನು ನಾವು ಕೊಟ್ಟರೆ ನಮ್ಮ ಮಣ್ಣು ಬರಡಾಗುವುದು. ಇಲ್ಲಿ ಮುಖ್ಯ ಇನ್ನೊಂದು ವಿಷಯ, ನಾವು ಎಷ್ಟು ನೀರು ಕೊಡ್ತೇವೆ ಅಂತ ಹೇಳೋದು ಕೂಡ ಮುಖ್ಯ. ಲಿಮಿಟ್ ಅಂತ ಇದೆ. ಅಂದರೆ ಏನಂತ ಹೇಳಿದರೆ ನಮ್ಮ ಭೂಮಿ ತೇವಾಂಶಗೊಳ್ಳೋದು. ತೇವಾಂಶಕ್ಕೆ ಎಷ್ಟು ಹೊತ್ತು ಬೇಕು ನೋಡಿ ಸ್ನೇಹಿತರೆ, ಇಲ್ಲಿ ತೇವಾಂಶ ಆಗಬೇಕಾದ್ರೆ ಈ ರೀತಿಯ ಪದ್ಧತಿಯಲ್ಲಿ ನಾವು ದಿನಕ್ಕೆ 15 ನಿಮಿಷ ಕೊಟ್ಟ ಕೂಡಲೇ ಈ ಭೂಮಿ ತೇವಾಂಶ ಆಗ್ತದೆ. ಆಮೇಲೆ ಈ ಕಳೆಗಳಿದೆ ನೋಡಿ, ಇಲ್ಲಿ ಜಮೀನಲ್ಲಿ ಮಲ್ಚಿಂಗ್ ಇದೆ ನೋಡಿ, ಇದು ಬಿದ್ದ ನೀರು ಪುನಃ ಆವಿಯಾಗದಾಗೆ ನೋಡಿಕೊಳ್ತದೆ. ಹಾಗಾಗಿ ಲಾಭ ಎಷ್ಟಿದೆ ಒಂದು ಕೆಲಸದಿಂದ ನಮಗೆ ಈ ಕಳೆಯಿಂದ ಅಂತ ಹೇಳಿದರೆ, ಗೊಬ್ಬರ ಸೃಷ್ಟಿಯಾಗ್ತದೆ ಒಂದು ವಿಷಯ, ಆದರೆ ನೀರು ಹಾಕಿದ ನಂತರ ಅದು ಆವಿಯಾಗುವುದನ್ನು ಇದು ತಪ್ಪಿಸ್ತದೆ ಸ್ನೇಹಿತರೆ. ಇದು ಕೂಡ ಒಂದು ದೊಡ್ಡ ಲಾಭ. ಇನ್ನೊಂದು, ಅಳವಡಿಕೆಯಲ್ಲಿ ಖರ್ಚು ಕಡಿಮೆ. ಅಂದರೆ ಡ್ರಿಪ್ ಪದ್ಧತಿಯಲ್ಲಿ ನಮಗೆ ತುಂಬ ಖರ್ಚು ವೆಚ್ಚ ಬರ್ತದೆ. ಅಂದರೆ ಅದಕ್ಕೆ ಪ್ರತಿ ಅಡಿಕೆ ಗಿಡದ ಬುಡದಲ್ಲಿ ಪೈಪ್ ಲೈನ್ ಹೋಗಬೇಕಾಗ್ತದೆ. ಅಷ್ಟೇ ಅಲ್ಲದೆ ಅದಕ್ಕೆ ಸಣ್ಣ ಸಣ್ಣ ಕಸಗಡ್ಡಿಗೆಗಳು ಸಿಕ್ಕಿ ಹಾಕಿಕೊಂಡ್ರು ಅದು ಬ್ಲಾಕ್ ಆಗ್ತದೆ. ಅದಕ್ಕೆ ಪುನಃ ಫಿಲ್ಟರು ಅದು ಇದು ಎಲ್ಲ ಸೇರುವಾಗ ತುಂಬ ಖರ್ಚು ಮೊದಲನೇ ಸಲ ಆಗ್ತದೆ. ಇದಕ್ಕೆ ಅತೀ ಕಡಿಮೆ ಖರ್ಚಲ್ಲಿ ನಮಗೆ ಈ ಪದ್ಧತಿಯನ್ನು ಅಳವಡಿಸಿಕೊಳ್ಬಹುದು. ಆಮೇಲೆ ನಮಗೆ ನಿರ್ವಹಣೆ ಅಂತ ಹೇಳಿದರೆ ಡ್ರಿಪ್ ಪದ್ಧತಿಯಲ್ಲಿ ಇರುವಷ್ಟು ನಿರ್ವಹಣೆ ಯಾವುದರಲ್ಲಿ ಇಲ್ಲ. ಯಾಕಂತ ಹೇಳಿದರೆ ನಮಗೆ ಅದನ್ನು ಮಳೆಗಾಲದಲ್ಲಿ ಮಡಿಸಿಡಬೇಕು, ಅದರ ಪೈಪನ್ನು ಪುನಃ ಬೇಸಿಗೆಗಾಲದಲ್ಲಿ ಅದನ್ನು ಪುನಃ ನಾವು ತೋಟಕ್ಕೆ ಅಳವಡಿಸಬೇಕು. ಅಷ್ಟೇ ಅಲ್ಲದೆ ಅದರಲ್ಲಿ ಪದೇ ಪದೇ ಕಸಕಡ್ಡಿಗಳು ಸಿಕ್ಕಿ ಹಾಕಿಕೊಳ್ಳೋ ಸಮಸ್ಯೆ ಕೂಡ ಇರ್ತದೆ. ಅಷ್ಟೇ ಅಲ್ಲದೆ ನೀರು ಅಡಿಕೆ ಮರದ ಬುಡಕ್ಕೆ ಹೋಗ್ತದಾ ಇಲ್ವ ಅಂತಲೂ ಗೊತ್ತಾಗೋದಿಲ್ಲ ಸ್ನೇಹಿತರೆ. ನೋಡಿ, ಇದರಲ್ಲಿ ಎಷ್ಟು ಸ್ಪಷ್ಟವಾಗಿ ನಿಮಗೆ ಕಾಣ್ತದೆ ನೀರು ಎಲ್ಲ ಹೋಗುವಂಥದ್ದು. ಎಲ್ಲಿಯಾದರೂ ಒಂದು ಕಸಗಡ್ಡೆ ಸಿಕ್ಕಿ ಹಾಕಿಕೊಂಡ್ರು ಅಥವಾ ಏನಾದರೂ ಒಂದು ಬಳ್ಳಿ ಸುತ್ತಿ ಹಾಕಿಕೊಂಡ್ರು ನೇರವಾಗಿ ನಮಗೆ ಕಾಣ್ತದೆ. ಹೋಗಿ ಬಿಡಿಸಿದರೆ ಆಯಿತು ಅಷ್ಟೇ. ಯಾಕೆ ಬಳ್ಳಿ ಅಂತ ಹೇಳಿದರೆ ಇಲ್ಲಿ ಈ ಜಾಗದಲ್ಲಿ ನನ್ನ ವೆಲ್ವೆಟ್ ಬೀನ್ಸ್ನ ಒಂದು ಮಲ್ಚಿಂಗ್ ಇದೆ. ಹಾಗಾಗಿ ಅದರಲ್ಲಿ ಸ್ವಲ್ಪ ಬಳ್ಳಿ ಹಬ್ಬಿಕೊಳ್ಳುವ ಸಾಧ್ಯತೆ ಜಾಸ್ತಿ ಇರ್ತದೆ. ಹಾಗಾಗಿ ಸ್ವಲ್ಪ ಒಂದು 10-20 ದಿನಕ್ಕೊಮ್ಮೆ ಬಳ್ಳಿಯನ್ನು ಬಿಡಿಸುವಂತಹ ಒಂದು ಕೆಲಸ ಕೂಡ ಇರ್ತದೆ. ಬಳ್ಳಿ ಹಬ್ಬಿಕೊಂಡು ಈ ವಿಂಕ್ಲರಿಗೆ ಸುತ್ತಿಕೊಳ್ತದೆ. ಆಗ ನೀರು ಹಾರುವುದು ನಿಲ್ತದೆ, ಅದು ನಮಗೆ ಕಾಣ್ತದೆ. ಅದರಲ್ಲಿ ಏನೂ ಸಮಸ್ಯೆ ಇಲ್ಲ. ಇಲ್ಲಿ ನಮಗೆ ಲಾಭ ಏನಂತ ಹೇಳಿದರೆ ಕಡಿಮೆ ನೀರು, ದಿನಕ್ಕೆ 1/4 ಗಂಟೆ ನೀರು ಕೊಟ್ಟರೆ ನಮ್ಮ ಅಡಿಕೆ ತೋಟಕ್ಕೆ ಸಾಕಷ್ಟು. ದಿನಾಲು ಕೊಡೋದಾದರೆ ನಮಗೆ ದಿನಾಲು ಸಮಯ ಇಲ್ಲದಿದ್ದರೆ ಸ್ನೇಹಿತರೆ 2 ದಿನಕ್ಕೊಮ್ಮೆ ಅರ್ಧ ಗಂಟೆ ಕೊಟ್ಟರೆ ಅಲ್ಲಿಗೆ ಮುಗೀತು. ನಾವು ಇಲ್ಲಿ ಬಿದ್ದ ನೀರು ಆವಿಯಾಗದಾಗೆ ನೋಡಿಕೊಂಡ್ರೆ ಪ್ರತಿದಿನ ನಾವು ನೀರು ಕೊಡುವ ಕಾರಣ ನಮ್ಮ ಭೂಮಿ ಯಾವಾಗಲೂ ನಿರಂತರವಾಗಿ ಈ ತೇವಾಂಶದಿಂದ ಹೊಂದಿರ್ತದೆ. ನಮ್ಮ ಜಮೀನಿನಲ್ಲಿ ಗೊಬ್ಬರ ಸೃಷ್ಟಿಯಾಗ್ತಲೇ ಇರ್ತದೆ. ಇದು ಸ್ನೇಹಿತರೆ ನಮಗೆ ನೀರಾವರಿಯಲ್ಲಿ ನಾವು ನೋಡಿಕೊಳ್ಳುವಂತಹ ವಿಷಯ. ನೀರು ಯಾಕೆ ಅಡಿಕೆ ತೋಟಕ್ಕೆ ಹಾಕಬೇಕಂತ ಹೇಳಿದರೆ ಅಡಿಕೆ ತೋಟಕ್ಕೆ ಅಲ್ಲ, ನಮ್ಮ ಜಮೀನಿಗೆ. ಆಮೇಲೆ ಇನ್ನೊಂದು ಲಾಭ ಏನಂತ ಹೇಳಿದರೆ ನೋಡಿ, ಇಲ್ಲಿ ಅಂತರ್ ಬೆಳೆಯಾಗಿ ಕೊಕ್ಕೋ ಹಾಕಿದ್ದೇನೆ, ನಿಮಗೆಲ್ಲ ಕಾಣ್ಬೋದು. ಇದಕ್ಕೆ ನಾವು ಪ್ರತ್ಯೇಕ ಲೈನ್ ಏನು ಮಾಡಬೇಕಾಗಿಲ್ಲ. ಡ್ರಿಪ್ಪಲ್ಲಿ ಇದು ಕೂಡ ಒಂದು ರಗಳೆ ಕೆಲಸ. ಅಡಿಕೆ ತೋಟದ ಬುಡಕ್ಕೆ ಪೈಪ್ ಲೈನ್ ಹಾಕಿರ್ತೇವೆ. ಪುನಃ ನಾವು ಅಡಿಕೆ ತೋಟದ ಒಳಗಡೆ ಬೇರೆ ಗಿಡ ನೆಡುವುದಾದರೆ ಅದಕ್ಕೆ ಪುನಃ ಲೈನ್ ಹೊಡಿಲಿಕ್ಕೆ ಆಗ್ತದಾ? ಅದು ಕೂಡ ಕಿರಿಕಿರಿಯ ಕೆಲಸ. ಈ ರೀತಿಯ ವಿಂಕ್ಲರ್ ಪದ್ಧತಿಯಲ್ಲಿ ನೀರು ಚಿಮ್ಮುವುದರಿಂದ, ಸುತ್ತಲೂ ಚಿಮ್ಮುವುದರಿಂದ ಎಲ್ಲಿ ಸೆರೆ ಉಂಟು ಅಲ್ಲಿ ಎಲ್ಲಿಂದಲೂ ನೀರು ಚಿಮ್ತದೆ. ಯಾವುದೇ ಜಾಗಕ್ಕೂ ಭೂಮಿಗೆ ನೀರು ಬೀಳದಿರುವಂಥ ಜಾಗ ಇರುವುದೇ ಇಲ್ಲ. ಹಾಗಾಗಿ ಅತ್ಯುತ್ತಮ ಸುಲಭ ಅಂತ ಒಂದು ವಿಧಾನ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ನೀರನ್ನು ಉಳಿತಾಯ ಮಾಡುವಂಥ ವಿಧಾನ ಅಂತ ಹೇಳ್ಬೋದು. ಒಳ್ಳೆಯ ಒಂದು ಸದ್ಯದ ಮಟ್ಟಿಗೆ ನನಗೆ ಅತ್ಯಂತ ಅಡಿಕೆ ಕೃಷಿಗೆ ಸೂಕ್ತವಾದಂತಹ ವಿಧಾನ ಯಾವುದಂತ ಹೇಳಿದರೆ ಅದು ವಿಂಕ್ಲರ್ ಪದ್ಧತಿ ಸ್ನೇಹಿತರೆ. ಹಾಗಾಗಿ ಡ್ರಿಪ್ ಅಳವಡಿಸಿದ್ದವರು ಕೂಡ ಒಂದು ನೋಡಬೇಕಾದಂಥ ವಿಚಾರ ಏನಂತ ಹೇಳಿದರೆ, ನನಗೆ ಅಷ್ಟೇನೊಂದು ಅಡಿಕೆ ತೋಟಕ್ಕೆ ಅದರಿಂದ ಲಾಭ ಅಂತ ಕಾಣೋದಿಲ್ಲ, ನಷ್ಟನೇ ಕಾಣ್ತದೆ. ಯಾಕಂತ ಹೇಳಿದರೆ ನಿರಂತರವಾಗಿ ಅಲ್ಲಿ ಗೊಬ್ಬರ ಸೃಷ್ಟಿಯಾಗುವ ಕೆಲಸ ನಿಂತೋಗಿರ್ತದೆ. ಅಂದರೆ ಬೇಸಿಗೆ ಕಾಲದಲ್ಲಿ ನಮಗೆ ಎಲ್ಲ ಕಡೆಯೂ ಎರೆಹುಳಗಳು, ಜೀವಿಗಳು ನಿರಂತರವಾಗಿದ್ದರೆ ನಮಗೆ ಗೊಬ್ಬರ ಸೃಷ್ಟಿಯಾಗ್ತಾ ಇರ್ತದೆ. ಈ ಬಿಸಿಲಲ್ಲಿ ಬಾಕಿ ಜಾಗ ಎಲ್ಲ ಒಣಗಿಕೊಂಡಿರುವಾಗ ಅಲ್ಲಿರುವ ಎಲ್ಲ ಜೀವಿಗಳು ಸತ್ತು ಹೋಗಲೇಬೇಕು, ಅಥವಾ ನೆರಳಿರುವ, ತಂಪಿರುವ, ನೀರಿರುವ ಪ್ರದೇಶಕ್ಕೆ ಅದು ಪಲಾಯನ ಮಾಡ್ತದೆ. ನಮ್ಮ ತೋಟದಿಂದ ಅದನ್ನು ಓಡಿಸಿದಾಗೆ ಆಗ್ತದೆ ಈ ಡ್ರಿಪ್ಪನ್ನು ಅಳವಡಿಸಿ ಅಷ್ಟೇ. ಹಾಗಾಗಿ ನಾವೇನು ದೊಡ್ಡ ಅದರಲ್ಲಿ ಒಂದು ಮ್ಯಾಜಿಕ್ ಮಾಡುವಂಥದ್ದಲ್ಲ. ಅತ್ಯಂತ ಸರಳವಾಗಿ ಕೃಷಿ ಮಾಡಿದರೆ ನಮಗೆ ಸ್ವಲ್ಪ ಸಣ್ಣ ಮಾಹಿತಿ. ಯಾಕಂದರೆ ಇಷ್ಟೇ, ನೀರು ಮಳೆ ನೀರಿನಾಗೆ ಬೀಳ್ತದೆ, ಬಾಕಿ ಭೂಮಿ ಒದ್ದೆ ಆಗ್ತದೆ, ಇಲ್ಲಿ ಜೀವಿಗಳು ಬದುಕ್ತಾ ಇರ್ತದೆ, ಎರೆಹುಳ ಇರ್ತದೆ, ಈ ಬಿದ್ದಿರುವ ಕಳೆಗಳನ್ನು ತಿಂತದೆ, ಅದು ತ್ಯಾಜ್ಯವನ್ನು ಹೊರಗೆ ಆಗ್ತದೆ, ಗೊಬ್ಬರ ಆಗ್ತದೆ, ಅದು ಸಾಯ್ತದೆ, ಆಗಲೂ ಗೊಬ್ಬರ ಆಗ್ತದೆ. ಇದೆಲ್ಲ ಟೋಟಲ್ ಆಗಿ ಹೇಳುವುದಾದರೆ ಸ್ನೇಹಿತರೆ ಕೃಷಿಯಲ್ಲಿ ಇಷ್ಟು ಸರಳವಾಗಿದೆ. ಆದರೆ ವಿಷಯ ಗೊತ್ತಿರಬೇಕು ಅಷ್ಟೇ.
ಈ ಕೃಷಿ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೇನೆ ಸ್ನೇಹಿತರೆ. ಇಷ್ಟವಾಗಿದ್ದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.